ನಮ್ಮ ಕಷ್ಟಕ್ಕೆ ನೀವೆಲ್ಲ ಸಹಕರಿಸಿದಿರಿ. ನಿಮ್ಮ ನ್ಯೂಸ್ ಚಾನಲ್ಸ್ ಎಲ್ಲ ನಾವು ನೋಡಿದ್ದೀವಿ, ಎಷ್ಟೆಷ್ಟು ದುರಂತಗಳಾಗಿದೆ, ಕೇಸ್ಗಳಾಗಿದೆ. ಅದನ್ನೆಲ್ಲ ನೀವು ಜನಗಳ ಮುಂದೆ ತೋರಿಸಿ, ಮೀಡಿಯಾದಲ್ಲೆಲ್ಲ ನೀವು ಪಬ್ಲಿಕ್ ಮಾಡಿ, ಅದನ್ನು ನೀವು ಅವ್ರನ್ನ ನಮ್ಮ ಕಷ್ಟಕ್ಕೆ ಸಾಂತ್ವನ ನೀಡಕ್ಕೆ ಬಂದಿದ್ದೀರಾ ಅಂತ ನಮಗೆ ಗೊತ್ತು. ಆದಷ್ಟು ಬೇಗ ಅವ್ರನ್ನ ಅಲ್ಲಿ ಏನಿದ್ದಾರೆ ಅವರು ಅಲ್ಲಿ ಸಂತ್ರಸ್ತರ ಸ್ಥಳದಲ್ಲಿದ್ದಾರೆ, ಅವ್ರನ್ನ ನಮ್ಮ ಊರಿಗೆ ಕಳಿಸ್ಕೊಡಿ. ಮತ್ತು ಆ ಮಗು ಮತ್ತು ನಮ್ಮ ಅತ್ತೆನ ಆದಷ್ಟು ಬೇಗ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ನಮಗೆ ಇದು ಒಂದೇ ಕೋರಿಕೆ ಸರ್, ಅವ್ರ ಪರಿಹಾರ ಆಗಲಿ, ನಾವೇನೂ ನಿರೀಕ್ಷೆ ಮಾಡ್ತಿಲ್ಲ. ಅವ್ರನ್ನ ಇನ್ನೂ ಆದಷ್ಟು ದುರಂತಗಳಾಗೋ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ಇಲ್ಲಿಂದನೂ ಹೋಗಿದ್ದಾರೆ ಕರ್ಕೊಂಡು ಬರೋಕ್ಕೆ. ಅವರನ್ನು ಕೂಡ ಸೇಫಾಗಿ, ಮತ್ತು ಅನಿಲ್ ಮತ್ತು ಜಾನ್ಸಿ ಮತ್ತು ದೇವರಾಜ್ ಅಂತ ಅವ್ರ ನಮ್ಮ ಮಾವ, ಅವ್ರನ್ನ ಸೇಫಾಗಿ ಕರ್ಕೊಂಡು ಬನ್ನಿ. ಮತ್ತು ಪಾಪು ಮತ್ತು ನಮ್ಮ ಅತ್ತೆ ಅವರು ಏನಾಗಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಆದಷ್ಟು ಬದುಕಿರ್ಲಿ ಅಂತಲೇ ನಿರೀಕ್ಷೆ ಇತ್ತು. ಇನ್ನು ಭರವಸೆಗಳು ಕಡಿಮೆ ಆಗ್ತಾ ಇದೆ. ಅವ್ರು ಏನಾದರೂ ಸಿಕ್ಕಿದ್ರೆ ಸಾಧ್ಯವಾದಲ್ಲಿ ನಮಗೆ ಸಹಕರಿಸಿ, ಅಲ್ಲಿ ಮೀಡಿಯಾದವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ತರಿಸ್ಕೊಡಿ ಸರ್, ಅಷ್ಟೇ. ಅಲ್ಲಿ ಅವರು ಜಾನ್ಸಿಯವ್ರ ಮನೆಯವರು ಪಾಪು ನೋಡಬೇಕು ಅಂತ ಅವ್ರಿಗೂ ಬೇಡಿಕೆ ಇದೆ. ಇಲ್ಲಿ ಇವ್ರ ತಾಯಿ ನೋಡಬೇಕು ಅಂತ ಬೇಡಿಕೆ ಇದೆ. ನಮ್ಗೆಲ್ರಿಗೂ ನಾವು ಕೊನೆಯದಾಗಿ ನೋಡಬೇಕು ಅಂತ ಆಸೆ ಇದೆ. ಅವ್ರನ್ನ ಕರೆಸಿ ಸರ್, ಅಷ್ಟೇ. ಇವತ್ತು ಊರಿಗೆ ಬರಬೇಕಿತ್ತು ಅವರು. ಈ ಥರ ಗೌರ್ಮೆಂಟ್ ಅವರು ಹೇಳಿದ್ದಾರೆ, ಅಲರ್ಟ್ ಮಾಡಿದ್ದಾರೆ, ರೆಡ್ ಅಲರ್ಟ್ ಇದೆ, ಹೋಗಿ ಗುಡ್ಡ ಕುಸಿತ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ರು. ಅವ್ರು ಇವತ್ತು ಬರಬೇಕಿತ್ತು, ಬಸ್ ವ್ಯವಸ್ಥೆ ಇಲ್ಲ, ನೀರು ಹೆಚ್ಚಾಗಿದೆ, ಸೇತುವೆ ಬೀಳೋ ಚಾನ್ಸಸ್ ಇದೆ, ಬರೋಕ್ಕಾಗಲ್ಲ ಅಂತ ಅಲ್ಲಿ ಅಂತ ಹೇಳಿದ್ರು. ಇವತ್ತು ಬರಬೇಕಿತ್ತು, ಆದರೆ ಮಧ್ಯರಾತ್ರಿ 2 ಗಂಟೆಗೆ ಗುಡ್ಡ ಕುಸಿತ ಆಗಿರೋದ್ರಿಂದ ಅವರೆಲ್ಲ ಅಲ್ಲೇ ಸ್ಪಾಟ್ ಆಗಿರೋದು. ಇಷ್ಟೇ ಸರ್ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು. ಅಲ್ಲಿ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ಇದನ್ನ ಮೀಡಿಯಾದವರು ನೀವು ಸಪೋರ್ಟ್ ಮಾಡಿ. ಮಗು ಮತ್ತೆ ನಮ್ಮ ಅತ್ತೆ ಅಂದ್ರೆ ಡೈಲಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ವಿಡಿಯೋ ಕಾಲ್ ಎಲ್ಲ ಮಾಡ್ತಿದ್ರು. ಮಳೆ ತುಂಬಾ ಇದೆ, ಬರ್ತೀವಿ ಅಂತ ಹೇಳ್ತಿದ್ರು, ನಾಳೆ ಬರ್ತೀವಿ ಅಂತ. ನಮ್ಮ ಮೈದ ಯುರೋಪ್ ಅಲ್ಲಿ ಕೆಲಸ ಮಾಡೋದು, ಹೊರಗಡೆ ದೇಶದಲ್ಲಿ 15 ದಿನ ಆಗಿತ್ತು ಅಷ್ಟೇ ಬಂದು. ಈಗ ಊರಿಗೆ ಹೋಗಿದ್ ಬರೋಣ ಅಂತ ಪಾಪು ಮತ್ತೆ ಹೆಂಡತಿ ಜೊತೆ ಹೋಗಿದ್ರು. ವಾಪಸ್ ಬಂದ್ಬಿಡಿ ಅಂತ ಎಷ್ಟು ಕೇಳಿದ್ರು ಬರ್ಲಿಲ್ಲ ಅವರು. ಈ ತರ ಆಗೋದಕ್ಕೆ ಇರ್ತೇನೋ ಅನ್ಸುತ್ತೆ. ಮದ್ವೆ ಆಗಿ 3 ವರ್ಷ ಆಗಿದೆ. ಇವಾಗ ಮಗು ಎಲ್ಲ ಆದ್ಮೇಲೆ ಇವಾಗ 1 ವರ್ಷ 2 ವರ್ಷ ಅಲ್ಲಿದ್ರು. ಅವ್ರ ಮನೆಯವರು ನಮ್ಮ ಮೈದ ಬಂದು 2 ವರ್ಷ ಆಯ್ತು, ಅವರು ಯುರೋಪ್ ಅಲ್ಲಿ ಇದ್ದಿದ್ದು. ಈಗ ಊರಿಗೆ ಬಂದಿದ್ರು, ಇಲ್ಲಿದ್ರು ಜಾನ್ಸಿಯವರು, ನಾನು ಮತ್ತೆ ಅವರು ಎಲ್ಲ ಅಲ್ಲೇ ಇದ್ದಿದ್ದು. ಮಳೆ ಈ ತರ ಬರುತ್ತೆ, 6 ತಿಂಗಳು ಮಳೆ ಅಂದ್ರೆ 6 ತಿಂಗಳು ಬಿಸಿಲಿರುತ್ತೆ. ಈ ತರ ಸೇಫ್ ಅಲ್ಲ ಅಂದಾಗ ನಾವು ಈ ಕಡೆ ಕಳಿಸ್ಬಿಡ್ತಾರೆ. ನಮಗೂ ಚಿಕ್ಕ ಮಗು ಇದೆ ಅಂತ ಇಲ್ಲಿ ಕಳಿಸ್ಬಿಡ್ತಾರೆ. ಈಗ ಅವ್ರ ಮನೆಯವ್ರು ಬಂದಿದ್ರು, ಮತ್ತೆ ನಾವು ಅಲ್ಲಿ ಮನೆ ಕಟ್ಟಿದೀವಿ. ಅಲ್ಲಿ ಫುಲ್ ಬೆಟ್ಟದ ಹತ್ರ ಒಂದು ಮನೆ ಕಟ್ಟಿದೀವಿ. ಅದನ್ನ ಸ್ವಲ್ಪ ಕೆಲಸ ಮಾಡಿಸೋದಕ್ಕೆ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದ ಸಲುವಾಗಿ ಅಲ್ಲೇ ಉಳ್ಕೊಂಡ್ರು. ಎಲ್ಲಾರನು ಮಾತಾಡ್ಸೋಣ. ಇವರು ನಮ್ಮ ಅತ್ತೆ ಬಂದು ಎಸ್ಟೇಟ್ ಅಲ್ಲಿ ಕೆಲಸ ಮಾಡೋದು. ಆ ಎಸ್ಟೇಟ್ ಮನೇಲಿ ನಾವು ವಾಸ ಇರೋದು. ಅಲ್ಲಿ ಇದ್ಕೊಂಡೆ ಇವಾಗ ಸ್ವಂತ ಮನೆನ ಬೇರೆ ಕಡೆ ಕಟ್ಟಿದ್ವಿ. ಅದು ಡೆಮಾಲಿಶ್ ಆಗಿದೆ ಅನ್ಕೋತೀನಿ, ಯಾಕೆಂದ್ರೆ ಎಲ್ಲ ಇದಾಗಿದೆ, ವಾಶ್ ಔಟ್ ಆಗೋಗಿದೆ. ಅದನ್ನ ನೋಡ್ಕೊಂಡ್ ಬರೋಣ ಅಂತ. ಎಸ್ಟೇಟ್ ಮನೇಲಿ ಪಾಡಿ ಅಂತಾರೆ, ಅಲ್ಲಿ ಇದ್ದಿದ್ದು. ಅದು ಪೂರ್ತಿ ನೆಲಸಮಾಗೋಗಿದೆ. ನಮ್ದು ಮಾತ್ರ ಅಲ್ಲ, ಇಡೀ ಎಲ್ಲ ಹೋಗಿದೆ. ನಮ್ಮ ಮಾವ ಮತ್ತೆ ಅಲ್ಲೇ ಎಸ್ಟೇಟ್ ಅಲ್ಲಿ ಕೆಲಸ ಮಾಡೋದ್ರಿಂದ, ಅವ್ರು ಅಲ್ಲೇ ಕೆಲಸ ಮಾಡೋದ್ರಿಂದ ಕೊಟ್ಟಿದ್ದಾರೆ. ಇನ್ನು 3 ವರ್ಷ ಅದು ಇಲ್ಲ ಅಂತ ಅನ್ಕೋತೀನಿ ಸರ್. ಅದು ಬೆಟ್ಟದ ಮೇಲೆ ಇರೋದು, ಅದು ಹೋಗಿದೆ ಅನ್ಸುತ್ತೆ. ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಒಟ್ನಲ್ಲಿ ನಾವು ಇಲ್ಲಿ ಎಸ್ಟೇಟ್ ಅಲ್ಲಿ ಇದ್ದಿದ್ ಮನೆಗಳೆಲ್ಲ ಹೊರಟೋಗಿದೆ ಸರ್. ಹರಿಸನ್ಸ್ ಮಲಯಾಳಂ ಲಿಮಿಟೆಡ್ ಅಂತ ಸರ್ ಕಂಪ್ನಿ ಹೆಸರು. ನಮ್ಮ ಅಪ್ಪ ಅಮ್ಮ ಅಲ್ಲೇ ಕೆಲಸ ಮಾಡ್ತಾ ಇದ್ರು. ನಮ್ಮ ತಾತಾಜಿ ಅಲ್ಲೇ ಇದ್ರು. ತಾತಾಜಿ ಅಲ್ಲೇ ಇದ್ರು ಸರ್. ಮದ್ವೆ ಆಗಿ 3 ವರ್ಷ ಆಗಿತ್ತು. ಈಗ ನನ್ನ ತಮ್ಮ ಅದು ಯುರೋಪ್ಗೆ ಹೋಗಿ 2 ವರ್ಷ ಆಗಿತ್ತು. ಯುರೋಪಿಂದ ಬಂದ ಸರ್. ಗಂಡ ಹೆಂಡತಿ ಮಕ್ಳು ಚೆನ್ನಾಗಿರ್ಲಿ ಅಂತ ಕಳ್ಸಿದ್ವಿ. ವಿಧಿ ನಮ್ಗೆ ಈ ತರ ಕೊಟ್ಬಿಡ್ತು ಸರ್. ನನ್ನ ತಮ್ಮನ ಮಗು, ನಮ್ಮ ಅಮ್ಮನ ನಾನು ನೋಡ್ಬೇಕು. ಹೆಂಗಾರ ಇಲ್ಲಿಗೆ ಕಳ್ಸಿ ಸರ್, ಹೆಂಗಾರ. ಹೌದು ಸರ್, 2 ವರ್ಷ ಆಗಿತ್ತು ಹೋಗಿ. ಅವ್ನು ಅಲ್ಲೇ ಡ್ಯೂಟಿ ಮಾಡೋದು. ಈಗ 10ನೇ ತಾರೀಕೆ ಟಿಕೆಟ್ ಬುಕ್ ಆಗಿತ್ತು, ಹೋಗ್ಬೇಕಿತ್ತು 10ನೇ ತಾರೀಕಿಗೆ. ನನ್ನ ತಮ್ಮ ಅವನ್ಗೆ ಸ್ಪೈನ ಕಾರ್ಡ್ ಕಟ್ಟಾಗಿ ಸೀರಿಯಸ್ ಆಗಿ ಸೀಸ್ ಇಲ್ಲ ಇದ್ದಾನೆ ಆಸ್ಪತ್ರೆಯಲ್ಲಿ. ಅವನ್ನ ಸರ್ ನಮ್ಗೆ ತಲುಪಿಸ್ಕೊಡಿ, ನಾವಿಲ್ಲೇ ನೋಡ್ಕೊತೀವಿ.
ಹೌದು ಸರ್, ನೆನ್ನೆನೆ ಬರ್ಬೇಕಾಗಿತ್ತು. ನೆನ್ನೆ ಬರ್ತೀನಿ ಅಂತ ಫೋನ್ ಮಾಡಿದ್ರು. ರಾತ್ರಿ ಫೋನ್ ಮಾಡಿದ್ರು ನಮ್ಮ ಅಮ್ಮನ್ಗೆ, ಬೈದೆ ನಾನು, ಬರೋದಿಲ್ಲ ಅಂದ್ರು. ಅಲ್ಲೇ ಸಾಯಿ ಅಂದ್ಬಿಟ್ಟೆ ನಮ್ಮ ಅಮ್ಮನ್ನ. ಅವತ್ತೆ ಮೊನ್ನೆ ನೈಟ್ ಸರ್ ದಿನ ಫೋನ್ ಮಾಡ್ತಿದ್ರು ನಮ್ಗೆ. ನಮ್ಮಮ್ಮ ಹೊರಟೋದ್ರು ನನ್ ಬಿಟ್ಟು. ನನ್ನ ತಮ್ಮನ ಪಾಪನ ಕಾಣಿಸ್ಕೊಡಿ, ಹೆಂಗಾರ ಕರ್ಸಿ ಒಂದ್ಸಲ ನೋಡ್ಕತೀನಿ. ಪಾಪ ನೋಡ್ಬೇಕು, ಸಿರಿ ನೋಡ್ಬೇಕು ನಾನು. ನಮ್ಮಮ್ಮ ಹೋದ್ರು ಪರವಾಗಿಲ್ಲ, ನನ್ನ ತಮ್ಮನ ಪಾಪ ಬಳ್ಕೋಬೇಕಾಗಿತ್ತು. ಅಯ್ಯೋ ಅಷ್ಟು ಮುದ್ದಾಗಿದ್ದ. ಹೌದು ಸರ್, ಈಗ ಮಾತಾಡ್ದೆ. ರಾತ್ರಿ ವಿಡಿಯೋ ಕಾಲ್ ಮಾಡಿದ್ರು. ವಿಡಿಯೋ ಇದೆ, ಇಲ್ಲೇ ವಿಡಿಯೋ ಮಾಡ್ಕೊಂಡಿದೀನಿ. ನನ್ ತಮ್ಮಂಗೆ ಶ್ವಾಸಕೋಶಕ್ಕೆಲ್ಲ ಮಣ್ಣು ತುಂಬ್ಕೊಬಿಟ್ಟೈತೆ, ಕಿವಿ ಮೂಗೆಲ್ಲ. ಅವನು ಕೆಸರೊಳಗಿಂದ ಎದ್ದು ಬಂದವನೇ. ನಮ್ಮ ಅಪ್ಪಾಜಿಗೆ ಕಾಲ್ ಏಟಾಗೈತೆ, ಜಾಸ್ತಿಗೆ ಕೈ ಎಲ್ಲ ಏಟಾಗವೆ ಸರ್. ಮಾತಾಡು ಅಷ್ಟೇ ನನ್ಗೆಲಿ. ನಾನು ಹೇಳದ್ ನಮ್ಮ ಅಮ್ಮನ ನಮ್ಮ ಪಾಪನ ಕರೆಸ್ಕೊಡಿ ಸರ್, ನೋಡ್ಕತೀವಿ ಲಾಸ್ಟಲ್ಲಿ. ಫಸ್ಟ್ ಮೇಲ್ಗಡೆ ಒಂದು ಎಸ್ಟೇಟ್ ಇರುತ್ತಲ್ಲ, ಒಂದು ಲೈನ್ ಇರುತ್ತಲ್ಲ, ಅವರು ಇನ್ಫಾರ್ಮ್ ಮಾಡಕ್ಕೆ ಕಾಲ್ ಮಾಡಿದ್ದಾರೆ. ಈ ತರ ಗುಡ್ಡ ಬೀಳ್ತಿದೆ, ನೀವು ಎದೋಳಿ ಅಂತ ಫೋನ್ ಮಾಡಿದಾರೆ. ನನ್ನ ಮೈದುಂಗೆ ಕಾಲ್ ಮಾಡಕ್ ಟ್ರೈ ಮಾಡಿದ್ದಾರೆ. 2 ಗಂಟೆ ರಾತ್ರಲ್ಲಿ ಫೋನ್ ಸೈಲೆಂಟ್ ಮಾಡಿರ್ತಾರೆ, ಮಗು ಮಲ್ಗಿರೋದ್ರಿಂದ ಅವರು ನೋಡಿಲ್ಲ, ಮಲ್ಕೋಬಿಟ್ಟಿದ್ದಾರೆ. ಇನ್ನೊಂದ್ ಸ್ವಲ್ಪ ಗುಡ್ಡ ಕುಸಿತ ಆಗೋ ಒಂದ್ ಸ್ವಲ್ಪ ಅವ್ರಿಗೆ ಗೊತ್ತಾಗುತ್ತಲ್ಲ, ಸೌಂಡ್ ಎಲ್ಲ ಆಯ್ತಲ್ಲ, ಮಳೆ ಬರ್ತಿತ್ತಲ್ಲ, ಅವಾಗ ನಮ್ಮ ಅತ್ತೆ ನಮ್ಮ ಮಾವ ಎಚ್ಚರಾಗಿದ್ದಾರೆ. ಎತ್ಕೊಳ್ಳಿ ಪಾಪುನ. ಅಷ್ಟರೊಳಗಡೆ ಬತ್ತು ನೀರ್ ಬಂದ್ಬಿಡ್ತು, ಎತ್ಕೊಳ್ಳಿ ಅನ್ನೋಷ್ಟ್ರೊಳಗಡೆ ಫುಲ್ ಎಲ್ಲ ಹೊರಟೋಗಿದ್ದಾರೆ. ಪಾಪುನ ಎಳ್ಕೊಳಕ್ ಹೋಗಿ ಮನೆ ಗೋಡೆ ಬಿದ್ದೋಗಿರೋದ್ರಿಂದ ನನ್ನ ವೈದ್ಯನ ಮೇಲೆ ಮತ್ತೆ ಪಾಪು ಮೇಲೆ ಅವಳ್ದು ಕೈಯೆಲ್ಲ ಕಿತ್ತೋಗಿದೆ. ಪಾಪುನ ಕೈ ಹಿಡ್ಕೊಂಡು ಎಳ್ಕೊಳಕ್ ಹೋಗೋಷ್ಟ್ರೊಳಗಡೆ ಮಣ್ಣು ಬಿದ್ದೋದಕ್ಷಣ ಇನ್ನ ನಮ್ಮ ಮಾವರು ಇವಳನ್ನ ಜಾನ್ಸಿನ ಎಳ್ಕೊಬಿಟ್ಟಿದ್ದಾರೆ. ಇನ್ನ ಮುಗಿದ್ರು ಅವರು. ಇನ್ನ ಇವ್ರು ಸೇಫ್ ಆಗೋದಕ್ಕೆ ಅವರು ಕೈ ಹಿಡ್ಕೊಂಡು ಇವ್ರು ಎಳ್ಕೊಂಡಿರೋದ್ರಿಂದ ಅದೃಷ್ಟವಶಾತ್ ಇವರು ಉಳ್ದಿರೋದು. ಇನ್ನ ನನ್ನ ಮೈದ ಬಂದು ಅವರು ಮಣ್ಣಲ್ಲಿ ಊತೋಗಿರೋದು. ಅವ್ರನ್ನ JCB ತೆಗ್ದು ಅವ್ರ ಫುಲ್ ಅವ್ರಿಗೆ ಕಾನ್ಶಿಯಸ್ನೆಸ್ ಏನು ಇರ್ಲಿಲ್ಲ. ಅವ್ರ ಆತರ ಆದ್ಮೇಲೆ ಅವ್ರನ್ನ ಎಮರ್ಜೆನ್ಸಿಗೆ ಹಾಕಿ ಟ್ರೀಟ್ಮೆಂಟ್ ಕೊಟ್ಟು ಈಗ ICU ಅಲ್ಲಿ ಇದ್ದಾರೆ. ಸ್ವಲ್ಪ ಇಂಜುರೀಸ್ ಆಗಿದೆ ಅಂತ ಹೇಳ್ತವ್ರೆ. ಈಗ ಒಂದು 10 ದಿನ ಆಗಿತ್ತು. ಇಲ್ಲೇ ಬಂದಿದ್ರು, ಮಳೆ ಅಂತ ಹೇಳ್ಬಿಟ್ಟು ಇಲ್ಲೇ ಇರ್ಸಿದ್ರು. ಪ್ರಿಯಾ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.